ಅದರಲ್ಲೂ ವಿಶೇಷವಾಗಿ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಬಹಳ ಜನಕ್ಕಿದ್ದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಕೂಡ ಇದೇ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ಕೇಸರಿ ಶೌಲ್ ಹಾಕಿದ್ದೇನೆ. ಈ ಕೇಸರಿ ಶೌಲು ನನ್ನ ಶವ ಸ್ಮಶಾನಕ್ಕೆ ಹೋಗುವ ತನಕವೂ ನನ್ನ ಹೆಗಲ ಮೇಲೆ ಹಾಗೆ ಇರುತ್ತೆ. ಅದಕ್ಕೆ ಸಾಕ್ಷಿ ಊರಾಗಿ ಕೊನೆಯ ತನಕ ಇರುತ್ತೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಹೆಮ್ಮೆ ಗರ್ವ ತರ್ತಕ್ಕಂಥ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಬಹಳ ಭಾರಿ ಕೆಲವು ಸಂಗತಿಗಳು ನಮ್ಮನ್ನ ಕಾಡೋದಕ್ ಶುರು ಮಾಡುತ್ತೆ. ನಾವ್ ಯಾವ್ದಕ್ ನಿಂತ್ಕೊಳ್ಬೇಕು, ಯಾವ್ದಕ್ ನಿಂತ್ಕೊಳ್ಬಾರದು ಅನ್ನುವ ಪ್ರಶ್ನೆ ಎಲ್ಲ ಬಂದಾಗ, ಈ ದೇಶದ ಇತಿಹಾಸ, ಈ ದೇಶದ ಪರಂಪರೆ ಅಂತ ಬಂದಾಗ ಮನುಷ್ಯ ಎದ್ ನೋಡೋದಕ್ಕೆ ಅಥವಾ ಹಿಂತಿರುಗಿ ನೋಡೋದಕ್ಕೆ ಅರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡುವಂತ ಅವಶ್ಯಕತೆಯೇ ಬರೋದಿಲ್ಲ. ಬಹಳ ಗಟ್ಟಿಯಾಗಿ ಅಷ್ಟೇ ಬದ್ಧತೆಯಿಂದ ನಿಂತುಕೊಳ್ಳಬಹುದಾಗಿರ್ತಕ್ಕಂತಹ ಕೆಲವು ಸಂಗತಿಗಳಲ್ಲಿ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ ಮತ್ತು ಈ ನಾಡಿಗಾಗಿ ದುಡಿದ ಮಡಿದ ಮಹಾಪುರುಷರುಗಳ ಸಂಗತಿ ಅಂತ ಬಂದಾಗ ನಾವ್ ಯಾರು ಎರಡನೇ ಯೋಚನೆ ಮಾಡದೆ ನಿಂತ್ಕೊಳ್ಬೇಕಾಗತ್ತೆ. ಬಹುಶಃ ಆ ವಿಚಾರದಲ್ಲಿ ಈ ಊರು ಸಾಕಷ್ಟು ಮಂದಿ ದೇಶಭಕ್ತರನ್ನೇ ಒಳಗೊಂಡಿದೆ ಅಂತ ಹೇಳೋದಕ್ಕೆ ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ಊರಿನ ದೇಶಭಕ್ತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಈ ಕಾರ್ಯಕ್ರಮದಲ್ಲಿ ಗಂಡಸರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ನಂಗೆ ಗೊತ್ತು ಹೆಣ್ಣು ಮಕ್ಳು ಇಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಬರೋದು ಎಷ್ಟು ಕಷ್ಟ ಅಂತ. ಯಾಕಂದ್ರೆ ಮನೇಲಿ ಅಡುಗೆ ಮಾಡ್ಬೇಕು, ಮನೇಲಿ ಗಂಡಂದ್ರ ಮೇನ್ ಗಂಡಸರು ಆರಾಮಾಗಿ ಹೊರಗಡೆ ತಿರ್ಗಾಡ್ಕೊಂಡು ಬಂದಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಆಗ್ಬೇಕು, ಮನೆಯಲ್ಲಿ ದನ ಕರುಗಳಿರ್ತವೆ, ಮನೆ ಕೆಲ್ಸಗಳಾಗ್ಬೇಕು. ಇದೆಲ್ಲದ್ರ ನಡುವೆ ಇಂಥದ್ದೊಂದು ಸಾರ್ವಜನಿಕ ಸಭೆಗೆ ಬಂದು ನಿಂತಿರೋದು ಈ ಊರಿನ ವಿಶೇಷ. ಹಾಗಾಗಿ ನಾನು ಈ ಊರಿನ ತಾಯಂದ್ರಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ. ಯಾಕಂದ್ರೆ ಇಂತಹ ತಾಯಿಯಂದ್ರಿಂದ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಮಹಾಪುರುಷರು ಹುಟ್ಟೋದಕ್ ಸಾಧ್ಯ ಆಗತ್ತೆ. ಹೇಗ್ ಹುಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ, ಶಿವಾಜಿ ಮಹಾರಾಜರು ಒಬ್ಬ ಮಗನಾಗಿ ಹುಟ್ಟಿದ್ದಲ್ಲ, ಒಬ್ಬ ಜೀಜಾಬಾಯಿ ಹುಟ್ಟಿದ ಕಾರಣಕ್ಕೂ ಇನ್ನೊಬ್ಬ ಶಿವಾಜಿ ಮಹಾರಾಜ ಹುಟ್ಟೋದಕ್ ಸಾಧ್ಯ ಆಯ್ತು. ಜೀಜಾಬಾಯಿ ಅಂತ ತಾಯಿ ಶಿವಾಜಿ ಮಹಾರಾಜರೇ ಈ ನಾಡಿಗೆ ಕೊಟ್ಟಿದ್ದು. ಹಾಗಾಗಿ ಮನೆಯ ತಾಯಿಯಂದಿರು ಜೀಜಾಬಾಯಿ ಆದಾಗ ಮನೆಯ ಮಕ್ಕಳು ಛತ್ರಪತಿ ಶಿವಾಜಿಗಳು ಆಗಿಯೇ ಆಗುತ್ತಾರೆ. ಅದ್ ಸಹಜ. ಅದಕ್ಕೆ ನಾವ್ ಹೇಳ್ತೇವೆ ಹೇಗ್ ಹುಟ್ಟಬೇಕು ಅಂತ ಕೇಳಿದ್ರೆ ಮೊದಲು ಮನೆಯ ತಾಯಂದ್ರು ಗಟ್ಟಿ ಆಗಬೇಕು. ಯಾವ ತಾಯಿ ತನ್ನ ಹೊಟ್ಟೆನಲ್ಲಿ ಹುಟ್ಟುವ ಮಗ ಛತ್ರಪತಿ ಶಿವಾಜಿ ಮಹಾರಾಜನಂತ ಮಗನೇ ಹುಟ್ಟಬೇಕು ಅಂತ ಕನಸು ಕಾಣ್ತಾಳೋ ಅಂತ ತಾಯಿಯಿಂದ ಮಾತ್ರ ದೇಶ ಕಟ್ಟೋದಕ್ ಸಾಧ್ಯ ಆಗತ್ತೆ. ಯಾಕಿದನ್ನ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಕನಸು ಕಾಣಬೇಕು. ಹೇಗಾಗಬೇಕು ಅಂದ್ರೆ ತಾಯಿ ಆಗುವ ಕನಸು ಕಾಣಬೇಕು. ಎಂತ ತಾಯಿ ಆಗ್ಬೇಕು? ನಮ್ಮಲ್ಲೆಲ್ಲ ಹೆಣ್ಮಕ್ಳಿಗೆ ಈ ಬಸರಿ ಬೈಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆಣ್ಮಕ್ಳು ಗರ್ಭಿಣಿಯಾದಾಗ ಒಂದಷ್ಟು ಬೈಕೆ ತೀರ್ಸುವಂತ ಶಾಸ್ತ್ರ ಇದೆ ನಮ್ಮಲ್ಲಿ. ಅವಳಗ್ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗುತ್ತೆ, ಹುಳಿ ತಿನ್ಬೇಕು ಅಂತ ಆಸೆ ಆಗುತ್ತೆ, ಸಿಹಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಅದು ನಿಮಗ್ ಗೊತ್ತಾ ಬಂಧುಗಳೇ? ತಾಯಿ ಜೀಜಾಬಾಯಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಗರ್ಭದಲ್ಲಿರುವಾಗ ಆಸೆ ಆಗುತ್ತಿತ್ತಂತೆ. ಆ ಬಸರಿ ಬೈಕೆ ಎಂತದ್ದಿತ್ತು ಅಂತ ಕೇಳಿದ್ರೆ, ಜೀಜಾಬಾಯಿ ಬಸರಿ ಬೈಕೆ ಹೇಳ್ಕೊಳ್ಳಳಂತೆ, ನನಗೆ ಯುದ್ಧ ಭೂಮಿಗೆ ಹೋಗಿ ಕತ್ತಿ ಹಿಡಿದು ಹೋರಾಡುವಂತಹ ಬೈಕೆ ಆಗುತ್ತಿದೆ ಅಂತ. ಎಂಥ ತಾಯಿ ಇರ್ಬಹುದಾಕೆ? ಯಾವ ತಾಯಿಗೆ ತನ್ನ ಹೃದಯದ ಒಳಗೆ ಕ್ಷತ್ರ ತೇಜ ಹುಟ್ಟುಕೊಂಡಿರುತ್ತೋ ಅಂತಹ ತಾಯಿಯ ಗರ್ಭದೊಳಗೆ ಮಾತ್ರ ಸಿಂಹದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾನು ಬಯಸ್ತೇನೆ, ನಮ್ಮ ನಾಡಿಗೆ ಶಿವಾಜಿ ಬೇಕು ಅನ್ನೋದಾದ್ರೆ ನಮ್ಮ ಮನೆಗೆ ಜೀಜಾಬಾಯಿ ಅಂತ ತಾಯಿಂದ್ರು ಬೇಕು. ನಾವಿವತ್ ಮಕ್ಕಳನ್ನ ಆ ರೀತಿ ತಯಾರು ಮಾಡುವ ಪ್ರಯತ್ನ ಆಗ್ಬೇಕು. ನನಗೆ ಬಹಳ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಗಂಡು ಮಕ್ಕಳು ಬಂದು ಸ್ವಾಗತ ಮಾಡೋದು ಸಹಜವಾಗಿರುವಂತಹದ್ದು. ಅದ್ರ ಪುಟ್ಟ ಮಕ್ಕಳು ಬಂದ್ರು, ಆ ಮಕ್ಕಳು ಹಾಕಿದ್ದ ಸೀರೆ, ಹುಟ್ಟಿದ್ದ ಸೀರೆ ನೋಡಿ ಬಹಳ ಖುಷಿ ಆಯ್ತು. ಆ ಮಕ್ಕಳಲ್ಲಿ ನಿಜವಾಗ್ಲೂ ಜೀಜಾಬಾಯಿಯನ್ನು ನಾವು ಕಾಣ್ಬಹುದು. ಇವತ್ತಿಗೆ ಸೀರೆ ಉಡೋದು, ಇವತ್ತಿಗೆ ಮೂಗಿಗೆ ಗತ್ತಿನ ನತ್ತು ತೊಡೋದೆಲ್ಲ ಕಳೆದು ಹೋಗ್ತಿರುವಂತಹ ಕಾಲಘಟ್ಟದಲ್ಲಿ ಈ ಊರಿನ ಪುಟ್ಟ ಹೆಣ್ಣು ಮಕ್ಕಳು ಜೀಜಾಬಾಯಿಯ ಸ್ವರೂಪದಲ್ಲಿ ಬರೋದಿದೆ ಅಲ್ಲ, ನಾವು ಹಾಗೆ ನಿಂತ್ಕೊಳ್ತೇವೆ ಅಂತ ಯೋಚನೆ ಮಾಡೋದಿದೆ ಅಲ್ಲ, ಇದು ನಿಜವಾದ ಪರಿವರ್ತನೆ. ಈ ನಾಡಿಗೆ ಎಂಥ ಪರಿವರ್ತನೆ ಬೇಕು ಅಂತ ಕೇಳಿದ್ರೆ ಅಂತಹ ಮಹಾನ್ ತಾಯಿಯಾರಾಗುವತ್ತ ಹೆಜ್ಜೆ ಇಡ್ತೀವಲ್ಲ, ಅಂತ ಪರಿವರ್ತನೆ ಇವತ್ತು ನಮಗ್ ಬೇಕಿದೆ. ನಾವು ತುಂಬಾ ಸಲ ಯೋಚನೆ ಮಾಡ್ತೀವಿ, ಅರೆ ಈ ದೇಶ ಬಹಳ ಚೆನ್ನಾಗಿದೆ, ನಮಗೇನಾಗ್ಬೇಕಾಗಿದೆ, ಊರ್ ಮುಳುಗೋಗ್ಲಿ, ನಮ್ಗೆ ನಾವು ತುಂಬಾ ಚೆನ್ನಾಗಿದ್ರೆ ಸಾಕು ಅಂತ. ಆದ್ರೆ ನಾವು ಈ ಶಿವಾಜಿ ಮಹಾರಾಜರಂತಹ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಸಮಾಜ ಒಂದಷ್ಟು ಪಾಠ ಕಲಿಬೇಕಾಗತ್ತೆ. ಎಂತ ಪಾಠ ಅಂತ ಕೇಳಿದ್ರೆ, ನನ್ನ ಮನೆಗಿಂತ ಸಮಾಜಕ್ಕೆ ಬದುಕೋದು ನನ್ನ ಮೊದಲ ಬದ್ಧತೆ ಅನ್ನುವಂತ ಪಾಠವನ್ನ ಸಮಾಜ ಮತ್ತು ಮನೆ ಎರಡೂ ಕಲಿಯುವಂತ ಅವಶ್ಯಕತೆ ಇದೆ.
ಅದನ್ನೇ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಕೂಡ ಹೇಳ್ಕೊಡ್ತಾ ಹೋಗುತ್ತೆ. ಬಂಧುಗಳ, ನಿಮಗೆ ಗೊತ್ತಿರಬಹುದು, ಛತ್ರಪತಿ ಶಿವಾಜಿ ಮಹಾರಾಜರು 12ನೇ ವಯಸ್ಸಿಗೆ ಮನೆಯ ತನ್ನ ಸ್ವಾರ್ಥವನ್ನು ಬಿಟ್ಟು ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೊರಡ್ತಾರೆ. ಶಿವಾಜಿ ಮಹಾರಾಜರ ಒಳಗಡೆ ಆ ಕನಸನ್ನು ಬಿತ್ತಿದ್ ಯಾರು ಕೇಳಿದ್ರೆ ಅದೇ ತಾಯಿ ಜೀಜಾಬಾಯಿ. ನೀವೆಲ್ಲ ತೀರಾ ಮೊನ್ನೆ ಬಿಡುಗಡೆ ಆಗಿರುವ ಛಾವಾ ಅನ್ನೋ ಒಂದು ಸಿನಿಮಾ ನೋಡಿದೀರಿ ಅನ್ಕೊಳ್ತೀವಿ. ಎಷ್ಟು ಜನ ನೋಡಿದಿರಿ ಛಾವಾ ಸಿನಿಮಾ? ಬಹಳ ಕಡಿಮೆ ಜನ. ನಾನು ಕೇಳ್ಕೊಡ್ತೀನಿ ಊರಿನ ಜನರ ಹತ್ರ, ದಯವಿಟ್ಟು ಈ ಊರಿನವ್ರಿಗೆ ಆ ಸಿನಿಮಾ ತೋರಿಸುವ ಪ್ರಯತ್ನ ಮಾಡಿ. ಯಾವ್ದ್ಯಾವ್ದೋ ಸಿನಿಮಾಗಳನ್ನ ಎಲ್ಲರೂ ನೋಡ್ತಾರೆ, ಅದನ್ನ ನೋಡೋದಕ್ ಸಾಧ್ಯ ಆಗೋದಾದ್ರೆ ಅಂತಹ ಐತಿಹಾಸಿಕ ಸಿನಿಮಾಗಳನ್ನ ನೋಡಿ. ಒಬ್ಬ ಸಂಭಾಜಿ ಮಹಾರಾಜ್ ತನ್ನ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಾನು ಹೇಗ್ ಬಲಿ ಕೊಡೋದಕ್ ಸಿದ್ಧನಾಗ್ತಾನೆ ಅನ್ನೋದನ್ನ ಸಂಭಾಜಿ ಮಹಾರಾಜರಿಂದ ನಾವು ನೋಡಿ ಕಲಿಬೇಕು. ಯಾಕೆ ಅಂತ ಕೇಳಿದ್ರೆ ಅದು ಶಿವಾಜಿ ಮಹಾರಾಜರ ವಂಶದ ಕೊಡಿಯಾಗಿತ್ತು. ಆ ಕಾರಣಕ್ಕೆ ಈ ಕಥೆಗಳನ್ನ ನಾವು ಕೇಳೋದಕ್ಕಿಂತ ನೋಡಿದ್ರೆ ಬಹಳ ಚಂದ. ಯಾಕಂದ್ರೆ ನಮಗೆ ಇದನ್ನೆಲ್ಲ ಪಠ್ಯ ಪುಸ್ತಕದಲ್ಲಿ ಯಾರು ಹೇಳ್ಕೊಡೋರಿಲ್ಲ. ಪಠ್ಯ ಪುಸ್ತಕದಲ್ಲಿ ನಮಗ್ ಶಿವಾಜಿ ಮಹಾರಾಜರ ಬಗ್ಗೆ ಯಾವ ಐತಿಹಾಸಿಕ ಕಥೆಯೂ ಸಿಗೋದಿಲ್ಲ. ಶಿವಾಜಿ ಮಹಾರಾಜರು ಯಾವಾಗ ಹುಟ್ಟಿದ್ರು, ಶಿವಾಜಿ ಮಹಾರಾಜರ ದೇಹಾಂತ್ಯ ಯಾವಾಗಾಯ್ತು, ಅವ್ರು ಎಲ್ಲಿ ಬದುಕಿದ್ರು ಅನ್ನೋದನ್ನ ಮಾತ್ರ ಪುಸ್ತಕಗಳು ತಿಳಿಸ್ತವೆ. ಅದರಿಂದ ಆಚೆಗೆ ಶಿವಾಜಿ ಮಹಾರಾಜರು ಹೇಗ್ ಬದುಕಿದ್ರು, ಶಿವಾಜಿ ಮಹಾರಾಜರು ಎಷ್ಟು ಜನರ ಎದೆಯ ಒಳಗೆ ನಡುಕ ಹುಟ್ಟಿಸಿದ್ರು ಅನ್ನುವ ಕಥೆಯನ್ನ ನಾವು ಕಲ್ತ್ಕೊಳ್ಬೇಕಿದೆ. ಆ ಕಥೆಯನ್ನ ಅರ್ಥ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಇವತ್ತಿನ ಸಮಾಜ ಇದೆ. ಯಾಕಿದನ್ನ ಹೇಳ್ತೀನಿ ಅಂದ್ರೆ, ನಮಗ್ ಬಹಳ ಸಲ ವಿದೇಶದಿಂದ ಬಂದಿದ್ದೆಲ್ಲ ಸರಿ ಅನ್ನೋದೊಂದು ಭ್ರಮೆ ಇರುತ್ತೆ. ಫಾರಿನ್ ಅವ್ರು ಹೇಳಿದ್ದೆಲ್ಲ ಸರಿ, ಅರೆ ಫಾರಿನ್ ನಲ್ಲಿ ತುಂಬಾ ದೊಡ್ಡ ದೊಡ್ಡ ಜನಗಳಿದ್ದಾರೆ, ವಿದೇಶಿಗರು ಏನ್ ಹೇಳಿದ್ರು ಸರಿ ಅಂತ. ಆದ್ರೆ ಈ ನೆಲ ಎಂತ ಮಹಾನ್ ಭಾವನೆಗಳನ್ನ ಕೊಟ್ಟಿತ್ತು ಅಂತಂದ್ರೆ, ಈ ನೆಲದಲ್ಲಿ ಹುಟ್ಟಿದ ಮಹಾನುಭಾವರು ವಿದೇಶಕ್ಕೆ ಮಾದರಿಯಾಗಿದ್ರು. ಇವತ್ತಿಗೂ ಇಸ್ರೇಲ್ ಅಂತ ಒಂದು ಪುಟ್ಟ ರಾಷ್ಟ್ರ ಇದೆ ಬಂಧುಗಳೇ. ಇಸ್ರೇಲ್ಗೆ ತನ್ನ ಸ್ವಂತ ಅನ್ನುವಂಥದ್ದೊಂದು ರಾಷ್ಟ್ರ ಇರ್ಲಿಲ್ಲ ಅಂತ, ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲದೆ ಇದ್ದ ಇಸ್ರೇಲ್ ತಾನ್ ಸ್ವಂತ ರಾಷ್ಟ್ರ ಕಟ್ಕೊಳ್ಳುತ್ತೆ. ತುಂಬಾ ಪುಟ್ಟದಾಗಿರೋ ಒಂದು ರಾಷ್ಟ್ರ ಕಟ್ಕೊಳ್ಳುತ್ತೆ. ತನ್ನ ಅಸ್ಮಿತೆಗೋಸ್ಕರ 300 ವರ್ಷಗಳ ಕಾಲ ಬಡದಾಡುತ್ತೆ. ತನ್ನ ದೇಶವನ್ನು ಕಟ್ಕೊಂಡ್ಮೇಲೆ ಇಸ್ರೇಲ್ ಏನ್ ಹೇಳುತ್ತೆ ಗೊತ್ತಾ? ನಮಗೆ ಯಾವತ್ತಾದ್ರೂ ಸ್ವರಾಜ್ಯದ ಪರಿಕಲ್ಪನೆ ಹುಟ್ಟಿದ್ದೇ ಹೋದಾದ್ರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಎಲ್ಲ ದೂರದಲ್ಲಿದ್ದ ಇಸ್ರೇಲ್ ಮಾತಾಡುತ್ತೆ. ಇವತ್ತಿಗೂ ಇಸ್ರೇಲ್ ಸೈನ್ಯದಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂತ ಒಂದು ಸೈನಿಕ ವಿದ್ಯೆ ಇದೆ. ಅದನ್ನ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರ ಅಂತ ಇಸ್ರೇಲ್ ಕರೆಯುತ್ತೆ. ಆ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನ ಅವ್ರು ಕಂಡುಕೊಂಡಿದ್ದೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಜಗತ್ತಿನ ಬೇರೆ ಬೇರೆ ದೇಶಗಳು ಇವತ್ತು ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡಿವೆ. ಆದ್ರೆ ಅದನ್ನ ಮೊದಲು ಹುಟ್ಟು ಹಾಕಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಅನ್ನೋ ಸತ್ಯವನ್ನ ನಮ್ಮವರೇ ಇವತ್ತಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮಗೆ ಶಿವಾಜಿ ಮಹಾರಾಜರು ಅಂತಂದ್ರೆ ಅವ್ರು ಬೇರೆ ರಾಜ್ಯದವರು, ಅವ್ರು ಯಾವ್ದೋ ಜಾತಿಗೆ ಸೀಮಿತರಾದವರು, ಅವ್ರು ನಮ್ಮ ರಾಜ್ಯದವ್ರು ಅಲ್ಲ ಅನ್ನೋ ಒಂದಷ್ಟು ಗೊಂದಲಗಳಿದೆ. ರಾಷ್ಟ್ರ ಪುರುಷರ ವಿಚಾರ ಅಂತ ಬಂದಾಗ ನಾವ್ ಯಾವಾಗ್ಲೂ ಜಾತಿಯ ಹೆಸರನ್ನು ಕಟ್ಟೋದು, ಯಾವಾಗ್ಲೂ ಭಾಷೆಯ ಹೆಸರನ್ನು ಕಟ್ಟಿ ಅದನ್ನ ದೂರ ಮಾಡುವ ಪ್ರಯತ್ನವನ್ನೇ ಮಾಡ್ತೀವಿ. ಅದ್ರ ಒಂದ್ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ತಾಯಿಯ ಭಾರತೀಯ ರತ್ನ ಗರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ಮಹಾನ್ ಪುರುಷರು ಕೂಡ ನಮ್ಮವರೇ ಅನ್ನುವ ಭಾವವನ್ನು ನಾವು ಹುಟ್ಟಿಸ್ಕೊಳ್ಬೇಕು. ಅದಾದಾಗ ಮಾತ್ರ ಆ ಮಹಾನುಭಾವರು ಈ ನೆಲಕ್ಕೆ ಮಾಡಿರುವ ತ್ಯಾಗಕ್ಕೊಂದು ಬೆಲೆ ಬರುತ್ತೆ. ಆ ತ್ಯಾಗಕ್ಕೆ ಬೆಲೆ ಕೊಡ್ಬೇಕಾದಂತ ಅವಶ್ಯಕತೆ ಮತ್ತು ಜವಾಬ್ದಾರಿ ಎರಡೂ ನಮ್ಮ ಮೇಲಿದೆ. ಇವತ್ತು ಏನ್ ಕಲಿಸ್ಕೊಡ್ತೀವಿ ನಾವ್ ಇವತ್ ಸಮಾಜಕ್ಕೆ? ಎಷ್ಟ್ ಹೇಳ್ಬಹುದು ಅಂತ ಕೇಳಿದ್ರೆ, ಅವ್ರು ಬರೀ ಹಿಂದವಿ ಸಾಮ್ರಾಜ್ಯ ಕಟ್ಟಿದ್ರು ಅನ್ನುವ ಕಾರಣಕ್ಕಲ್ಲ, ಅವ್ರು ಕಟ್ಟಿದ ರೀತಿ ಅಂತಹದ್ದಾಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ವರ್ಷದ ಹಿಂದೆ ಈ ದೇಶ ಬಹಳ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದ್ ಮಾಡುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನ ಇಡೀ ವಿಶ್ವ ತಿರುಗಿ ನೋಡುತ್ತೆ. ಅರೆ, ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬಿಡ್ತು ಅಂತ. ಅದು ಇಡೀ ಜಗತ್ತಿನ ವಿರುದ್ಧ ಎದುರಿಗೆ ಭಾರತ ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಕೊಟ್ಟಿದ್ದೊಂದು ಪುಟ್ಟ ಉದಾಹರಣೆ ಆಗಿತ್ತು. ಭಾರತೀಯ ಸೈನಿಕರು ರಾತ್ರಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಬಂಧುಗಳ ನೆನಪಿನಲ್ಲಿಡಿ, ಆ ಸರ್ಜಿಕಲ್ ಸ್ಟ್ರೈಕ್ ಅನ್ನುವ ಕಾನ್ಸೆಪ್ಟ್ ಅನ್ನ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಹುಟ್ಟು ಹಾಕಿದ್ದೇ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಕಲ್ಪನೆ ನಮ್ಗೆ ಗೊತ್ತಿಲ್ಲ. ಎಷ್ಟ್ ಜನ ಮಕ್ಕಳು ಗೊತ್ತಿವತ್ತು ಶಿವಾಜಿ ಮಹಾರಾಜರ ಸೈನ್ಯ ಹೇಗ್ ಕೆಲಸ ಮಾಡ್ತಿತ್ತು ಅಂತ. ನಾನು ಕುಂದಾಪುರದವಳು, ಹಾಗಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಸ್ವಲ್ಪ ಜಾಸ್ತಿ ಗರ್ವ ನನಗೆ. ಯಾಕೆ ಅಂತ ಕೇಳಿದ್ರೆ, ಕುಂದಾಪುರದಲ್ಲಿ ಬಸರೂರು ಸಾಮ್ರಾಜ್ಯವಾಗಿತ್ತು. ಕುಂದಾಪುರದ ಪಕ್ಕದಲ್ಲಿ ಒಂದು ಪುಟ್ಟ ಊರಿದೆ, ಬಸರೂರು ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಕೆಳದಿಯ ಮಹಾರಾಜರುಗಳ ಅವರ ಸಾಮಂತ ರಾಜರುಗಳು ಬಸರೂರನ್ನು ಆಳ್ತಾ ಇದ್ರು. ನನ್ನ ಕುಂದಾಪುರ ಕೂಡ ಆ ಬಸರೂರಿಗೆ ಸೇರ್ಕೊಳ್ತಾ ಇತ್ತು.
ಬಸ್ರೂರಿನಲ್ಲಿ ನೌಕಾಪಡೆ, ನಾವೆಲ್ಲ ಸಮುದ್ರದ ಕಡೆಯವರು, ನೌಕಾಪಡೆಯ ಮೇಲೆ ಒಂದ್ಸಲ ಡಚ್ಚರು ಮತ್ತೆ ಪೋರ್ಚುಗೀಸರು ದಾಳಿ ಮಾಡ್ತಾರೆ, ನೌಕಾಪಡೆಯನ್ನು ವಶಪಡಿಸ್ಕೊಳ್ತಾರೆ. ಸಂಪೂರ್ಣವಾಗಿರುವಂತಹ ಕರಾವಳಿಯನ್ನ ಡಚ್ಚರು ಮತ್ತು ಪೋರ್ಚುಗೀಸರು ದಾಳಿ ಮಾಡಿ ವಶಪಡಿಸ್ಕೊಳ್ತಾರೆ. ಕೆಳದಿಯ ಸಾಮಂತ ಅರಸನಿಗೆ ಯೋಚನೆ ಆಗುತ್ತೆ, ಅರೆ ಈ ನೆಲ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಕೆಳದಿಯ ರಾಜರ ತನಕ ಎಂತೆಂತಹ ಶ್ರೇಷ್ಠ ರಾಜರುಗಳ ಎಂತೆಂತ ಶ್ರೇಷ್ಠ ಸಾಮ್ರಾಜ್ಯದ ಅಡಿ ಆಳಲ್ಪಟ್ಟಿತ್ತು. ಅಂತಹದ್ದೊಂದು ಊರು ಇವತ್ತು ಪೋರ್ಚುಗೀಸರು ಡಚ್ಚರು ಬಲಿಯಾಗ್ತಿದ್ಯಲ್ಲ, ವಿದೇಶಿಗರ ಕೈಗೆ ಹೋಗಿದ್ಯಲ್ಲ ನಾಡು ಅಂತ ಸಂಕಟ ಪಡ್ತಾನ ಆ ಕೆಳದಿಯ ಸಾಮಂತ ರಾಜ. ಅವನಿಗೊಂದು ಯೋಚನೆ ಹೊಡೆಯುತ್ತೆ, ಹೆಂಗ್ ಇದನ್ನ ಬಿಡಿಸೋದು, ಹೆಂಗೆ ನನ್ನ ಊರನ್ನ ನನ್ನ ಸಾಮ್ರಾಜ್ಯವನ್ನ ಡಚ್ಚರಂತಹ ವಿದೇಶಿಗರನ್ನ ಬಿಡಿಸೋದು ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದಾಗ ಒಂದೇ ಒಂದು ಹೆಸರು ನೆನಪಾಗಿ ಬರುತ್ತೆ ಕೆಳದಿಯ ರಾಜನಿಗೆ. ಆ ಹೆಸರು ಯಾವ್ದು ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರದ್ದು. ಪತ್ರ ಬರೀತಾನೆ ಕೆಳದಿಯ ಸಾಮಂತ ರಾಜ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ನನ್ನ ಸಾಮ್ರಾಜ್ಯ ಪೋರ್ಚುಗೀಸರು ಮತ್ತು ಡಚ್ಚರ ನಡುವೆ ಸಿಲುಕಿ ನಲಗುತ್ತಾ ಇದೆ, ಪೂರ್ತಿಯಾಗಿ ಅವರ ಕಪಿಮುಷ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದೆ, ನಮ್ಮನ್ನು ವಿದೇಶಿಗರಿಂದ ಕಾಪಾಡಿ ಅಂತ ಕೆಳದಿಯ ಸಾಮಂತ ದೊರೆ ಬರೀತಾನೆ. ಅದ ಆ ಪತ್ರವನ್ನು ಪಡ್ಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರು ಇದೇ ಫೆಬ್ರವರಿಯಲ್ಲಿ, ಈ ವರ್ಷ ಫೆಬ್ರವರಿ 18 ಮೊನ್ನೆ 16ಕ್ಕೆಲ್ಲ 360 ವರ್ಷಗಳಾಗತ್ತೆ ಭರ್ತಿ. ಛತ್ರಪತಿ ಶಿವಾಜಿ ಮಹಾರಾಜರು ಬಸರೂರನ್ನ ಸ್ವತಂತ್ರ ಮಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು 2 ವಿದೇಶಿ ಸಾಮ್ರಾಜ್ಯದ ವಿರುದ್ಧ, ಒಂದು ಡಚ್ಚರು ಮತ್ತು ಪೋರ್ಚುಗೀಸರು, 2 ವಿದೇಶಿ ಸಾಮ್ರಾಜ್ಯದ ವಿರುದ್ಧ, ಅವರ ಬಂದೂಕಗಳ ವಿರುದ್ಧ 40ರಿಂದ 50 ದೊಡ್ಡ ದೊಡ್ಡ ಹಡಗುಗಳು, ಸುಮಾರು 400ರಿಂದ 500 ಚಿಕ್ಕ ಚಿಕ್ಕ ಹಡಗುಗಳನ್ನ ಕಟ್ಟಿಕೊಂಡು 4000 ಸೈನಿಕರನ್ನ ಹಿಡಿದುಕೊಂಡು ಯುದ್ಧ ಮಾಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಅಂತ ಈ ದೇಶದ ಇತಿಹಾಸದಲ್ಲಿ ಅದು ದಾಖಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಚಾನಕ್ಕಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಡಚ್ಚರು ಮತ್ತು ಪೋರ್ಚುಗೀಸರಿಗೆ ಸೋಲಿನ ರುಚಿ ತೋರಿಸ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇವತ್ತಿಗೂ ನನ್ನೂರು ಬಸರೂರಿನ ಸ್ವಾತಂತ್ರ್ಯ ದಿನ ಅಂತ ಅದೇ ದಿನವನ್ನ ಆಚರಣೆ ಮಾಡುತ್ತೆ. ಶಿವಾಜಿ ಮಹಾರಾಜರ ಮೂರಿಗೆ ಬಂದು ಆ ಡಚ್ಚರು ಮತ್ತು ಪೋರ್ಚುಗೀಸರಿಂದ ಸ್ವಾತಂತ್ರ್ಯ ಕೊಡಿಸಿದ್ದಂತಹ ಸಂಭ್ರಮದ ದಿನಗಳಿವು. ಯಾವುದು ಅಂತ ಕೇಳಿದ್ರೆ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಡುವ ಆ ಛಲ ಇರುತ್ತಲ್ಲ, ತನ್ನದಲ್ಲದ ಊರಿಗೆ 1000 ಸೈನಿಕರನ್ನ ಕರ್ಕೊಂಡು ಬಂದು ದಂಡೆತ್ತಿ ಬಂದು ಅಲ್ಲೊಂದು ಯುದ್ಧ ಸಾರಿ ವಿದೇಶಿ ಶಕ್ತಿಗಳ ವಿರುದ್ಧ ನಮ್ಮ ನೆಲವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಒಂದು ಬದ್ಧತೆ ಇರುತ್ತಲ್ಲ, ಆ ಬದ್ಧತೆಯ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಿದೆ. ಎಷ್ಟು ಜನರಿಗೆ ನಮ್ಮಲ್ಲಿ ಇದೆ ಇವತ್ತು ಆ ಬದ್ಧತೆ? ನಮ್ಮ ಮಕ್ಳು ಇವತ್ತು ಓದಿದ್ರೆ ಚೆನ್ನಾಗಿ ಓದ್ಬೇಕು, ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ಆ ಕೆಲ್ಸ ಫಾರಿನ್ಗೆ ಹೋಗ್ಬೇಕು ನನ್ನ ಮಗ ಕೆಲ್ಸ ತಗೊಂಡು ಅಂತ ತುಂಬಾ ಜನ ತಂದೆ ತಾಯಿ ಅಂದ್ರೆ ಯೋಚನೆ ಮಾಡೋದಿದೆ. ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತೀವಿ, ಬೆಳೆಸ್ತೀವಿ, ಎಲ್ಲ ಬೆಳೆಸಿದ್ಮೇಲೆ ವಿದೇಶಕ್ಕೆ ಚಾಕ್ರಿ ಮಾಡೋದಕ್ಕೆ ಕಳಿಸ್ತೀವಿ ನಾವು. ಯಾಕಂದ್ರೆ ಮಗ ಊರಲ್ಲಿ ಕೆಲಸ ಮಾಡಿದ್ರೆ ಮರ್ಯಾದೆ ಇರೋದಿಲ್ಲ, ಅವ್ನ್ ಪರವರ್ಗ್ ಹೋಗಿ ಕೆಲಸ ಮಾಡ್ಬೇಕು, ಅವ್ನ್ ಫಾರಿನ್ಗೆ ಹೋಗಿ ಕೆಲಸ ಮಾಡ್ಬೇಕು. ಎಲ್ಲಿದ್ದಾನ ನನ್ ಮಗ ಕೇಳಿದ್ರೆ ಫಾರಿನ್ ಅಲ್ಲಿ ಓದ್ತಾ ಇದ್ದಾನ ನನ್ ಮಗ ಅನ್ನೋ ಭ್ರಮೇಲ್ ಬದುಕ್ಬೇಕು ಅಪ್ಪ ಅಮ್ಮ. ಆದ್ರೆ ಇದೇ ಊರಿನಲ್ಲಿದ್ದು ತಮ್ಮದೇ ನೆಲದಲ್ಲಿ ನಿಂತು ಈ ಊರಿಗೋಸ್ಕರ ಬಡಿದಾಡುವ, ತನ್ನ ನೆಲದ ಅಸ್ತಿತ್ವಕ್ಕೋಸ್ಕರ ಹೋರಾಡುವಂತ ಯೋಚನೆಯನ್ನ ಯಾವತ್ತು ತನ್ನ ಮಗ ಬೆಳೆಸ್ಕೊಳ್ತಾನೋ ಅವತ್ತು ಆ ಮಗನ ತಾಯಿಯೊಳಗೊಬ್ಬ ಜೀಜಾಬಾಯಿ ಹುಟ್ಟುತ್ತಾಳೆ. ಕನಸು ಹುಟ್ಟಿಸ್ಬೇಕಾಗಿದೆ ತಾಯಿಯಂದ್ರು ಅದ್ರ ಬಗ್ಗೆ. ನಮಗೆ ತಾಯಿಯಂದ್ರೆ ಎಲ್ಲಿವರೆಗೆ ಕನಸು ಕಾಣೋದಿಲ್ವೋ ಅಲ್ಲಿಯವರೆಗೂ ಸಮಾಜ ಬದಲಾಗೋದಿಲ್ಲ ಅಂತ ಅದೇ ಕಾರಣಕ್ಕೆ ನಾನು ಹೇಳ್ತೀನಿ. ಯಾಕಂದ್ರೆ ಸಮಾಜಕ್ಕೆ ಎಲ್ಲಿಯವರೆಗೆ ನೀವು ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿಯವರೆಗಷ್ಟೇ ಆ ಯೋಚನೆಗಳು ಬರುತ್ತೆ. ಒಂದು ಕ್ಷಣ ಸ್ವಾರ್ಥ ಬಂದ್ಬಿಟ್ರೆ ಮತ್ತೆ ಯಾವತ್ತೂ ಸಮಾಜದ ಬಗ್ಗೆ ಯೋಚನೆ ಬರೋದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಬಹಳ ಸಲ ಯೋಚನೆ ಮಾಡ್ತಿದ್ರಂತೆ, ನನಗಿದೆಲ್ಲ ಬೇಡ, ನನ್ ಸಾಮ್ರಾಜ್ಯ ಬೇಡ, ನಾನು ಸನ್ಯಾಸ ತಗೊಂಡು ಹೊರಟು ಬಿಡ್ತೇನೆ ಅಂತ. ತುಂಬಾ ಸಲ ಶಿವಾಜಿ ಮಹಾರಾಜ ಗುರುಗಳು ಸಮರ್ಥ ರಾಮದಾಸರು ಬಂದು ಶಿವಾಜಿ ಮಹಾರಾಜರನ್ನ ಎಚ್ಚರಿಸೋರಂತೆ. ಎಲ್ಲರಿಗೂ ಕೂಡ ಸಮಾಜಕ್ಕೋಸ್ಕರ ಮತ್ತು ತಾಯ್ನಾಡಿಗೋಸ್ಕರ ಹುಟ್ಟುವ ಮತ್ತು ಬದುಕುವ ಏನು ಅವಕಾಶ ಸಿಗೋದಿಲ್ಲ. ಅದ್ ಸಿಕ್ಕಿರುವವರು ಅದನ್ನ ಅರ್ಥಪೂರ್ಣವಾಗಿ ಬಳಸ್ಕೊಳ್ಬೇಕು ಅಂತ. ಬಹುಶಃ ಹಾಗೆ ಅರ್ಥಪೂರ್ಣವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಳ್ಬೇಕಾಗಿದೆ. ಒಂದು ವೇಳೆ ಬಹುಶಃ ನಮಗೆ ಶಿವಾಜಿ ಮಹಾರಾಜರು ಹೇಗೆ ಆದರ್ಶ ಆಗುತ್ತಾರೆ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ಕಟ್ಟಿದ ಸಾಮ್ರಾಜ್ಯದ ಕಾರಣಕ್ಕೆ ಇವತ್ ನಾನು ನೀವು ನೆಮ್ಮದಿಯಾಗಿ ಬದುಕೋದಕ್ ಸಾಧ್ಯ ಆಗಿದೆ. ಶಿವಾಜಿ ಮಹಾರಾಜರು ಇದ್ದಿದ್ರು ಈ ನೆಲದಲ್ಲಿ, ಶಿವಾಜಿ ಅಂತ ಒಬ್ಬ ಮಹಾಪುರುಷ ಈ ನೆಲವನ್ನು ಆಳಿದ್ದ ಅನ್ನುವ ಏಕೈಕ ಕಾರಣಕ್ಕೆ ಇವತ್ ನಾನು ನೀವು ಧೈರ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇದ್ದೀವಿ. ಇವತ್ ನಾವು ನೀವು ಧೈರ್ಯವಾಗಿ ಹಣೆ ಕುಂಕುಮ ಇಡ್ತಾ ಇದ್ದೀವಿ. ಇವತ್ ನಾನು ನೀವು ಧೈರ್ಯವಾಗಿ ಹಣೆಗೆ ವಿಭೂತಿ ಹಚ್ಕೊಳ್ಳೋದಕ್ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನೆಲದಲ್ಲೊಬ್ಬ ಛತ್ರಪತಿ ಹುಟ್ಟಿದ್ದ,
ಈ ನೆಲಕ್ಕೋಸ್ಕರ ಬಡದಾಡದ, ಈ ನೆಲದ ಅಸ್ತಿತ್ವಕ್ಕೋಸ್ಕರನೇ ಬದುಕಿ ಕೊನೆಗೆ ಈ ನೆಲದ ಅಸ್ತಿತ್ವವೇ ತಾನಾಗಿ ದೇಹಾಂತ್ಯಗೊಂಡ ಅನ್ನೋದಿದೆಯಲ್ಲ, ಇಂತಹದ್ದೊಂದು ನೆನಪನ್ನ ನಾವು ಈ ಸದಾ ನಮ್ಮ ಬದುಕಿನ ನೆನಪಿನಲ್ಲಿ ಉಳಿಸ್ಕೊಳ್ಬೇಕು. ಬರೀ ನಾವು ನೆನಪಿಸ್ಕೊಂಡ್ರೆ ಸಾಕಾಗುದಿಲ್ಲ ಶಿವಾಜಿ ಮಹಾರಾಜರನ್ನ. ನಮ್ ಮುಂದಿನ ಪೀಳಿಗೆಗೆ ಅದನ್ನ ರವಾನಿಸೋ ಕೆಲಸ ಆಗ್ಬೇಕು. ಯಾಕೆ ಊರುಗಳಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ, ಊರುಗಳಲ್ಲಿ ಮಹಾನ್ ಪುರುಷರುಗಳ ಪ್ರತಿಮೆಗಳ ನಿರ್ಮಾಣ ಆದಾಗ ಮಾತ್ರ ನಮ್ಮೂರಿನ ಪುಟ್ಟ ಪುಟ್ಟ ಮಕ್ಕಳು ಅವ್ರನ್ನ ನೋಡ್ಕೊಂಡು ಬೆಳಿತಾರೆ. ಅರೆ ಯಾರಿದು ಅಂತ ಯೋಚನೆ ಮಾಡ್ತಾರೆ. ಅರೆ ನಮ್ಮೂರಿನಲ್ಲಿ ಬೇರೆ ಯಾವುದೋ ಸಾಮ್ರಾಜ್ಯದ, ಬೇರೆ ಯಾವುದೋ ರಾಜ್ಯದಲ್ಲಿದ್ದ ಒಬ್ಬ ರಾಜನ ಪ್ರತಿಮೆಯನ್ನು ಯಾಕೆ ಅನಾವರಣ ಮಾಡಿದ್ದಾರೆ ಅಂತ ನಮ್ಮೂರಿನ ಮಕ್ಕಳು ಪ್ರಶ್ನಿಸ್ಕೊಳ್ತಾರೆ. ಆ ಪ್ರಶ್ನೆ ಮಾಡ್ಕೊಂಡಾಗ ಆ ಮಹಾರಾಜರುಗಳ, ಆ ಧೀಮಂತ ಮಹಾಪುರುಷರುಗಳ ಇತಿಹಾಸವನ್ನ, ಅವ್ರು ಬದುಕಿದ ರೀತಿಯನ್ನ ಅರ್ಥ ಮಾಡಿಕೊಂಡು ಕಲ್ತುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ಪ್ರತಿಮೆಗಳು ಬೇಕು. ಪುಟ್ಟ ಊರು ಇದು. ಇಂಥದೊಂದು ಪುಟ್ಟ ಊರಿನಲ್ಲಿ ಇಷ್ಟು ದೊಡ್ಡ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಆಗಿದೆ ಅಂತಂದ್ರೆ ಈ ಊರಿನ ಜನರ ಹೃದಯ ಎಷ್ಟು ದೊಡ್ಡದು ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ. ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಮಿಡಿಯುವ ಈ ಹೃದಯಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ಮೂಲಕ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ಇಡ್ತೇನೆ. ಹೇಳೋದಕ್ಕಿಂತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಜೈಘೋಷ ಹಾಕೋದ್ರ ಮುಖಾಂತರ ನಾನು ನನ್ನ ಮಾತುಗಳನ್ನ ಕೊನೆಗೊಳಿಸ್ತೇನೆ. ಎರಡು ಕೈಗಳನ್ನು ಎತ್ತಿ ಉಚ್ಚ ಕಂಠದಿಂದ ಜೈಕಾರ ಹಾಕ್ಬೇಕು. ಪ್ರೌಢ ಪ್ರತಾಪ ಪುರಂದರ ಛತ್ರಿ